ಮಾಜಿ ಕಾರ್ಪೊರೇಟರ್ ದಂಪತಿಯ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತ ಮಹಿಳೆ ದೂರಿನ ಅನ್ವಯ ಎಫ್ಐಆರ್ ದಾಖಲು. ಪ್ರೀತಿಸಿ ಮದುವೆಯಾಗಿ ಕಿರುಕುಳ ಕೊಟ್ಟ ಆರೋಪವನ್ನು ಹೊತ್ತುಕೊಂಡಿದ್ದಾನೆ. ಮದುವೆ ವಿಚಾರ ತಿಳಿದ ಬಳಿಕ ಅತ್ತೆ ಮಾವನಿಂದಲೂ ಕೂಡ ಕಿರುಕುಳ ಎಂದು ಹೇಳಲಾಗ್ತಾ ಇದೆ. ಮಾಜಿ ಕಾರ್ಪೊರೇಟರ್ ದಂಪತಿಯ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತ ಮಹಿಳೆ ದೂರಿನ ಅನ್ವಯ ಎಫ್ಐಆರ್ ದಾಖಲು. ಪ್ರೀತಿ ಮಾಡಿ ಮದುವೆಯಾಗಿದ್ರು, ಕಿರುಕುಳ ಕೊಟ್ಟನೆಂದು ಆರೋಪ ಮಾಡಿದ್ದಾಳೆ ಸಂತ್ರಸ್ತ ಮಹಿಳೆ. ಮದುವೆ ವಿಚಾರ ತಿಳಿದ ಬಳಿಕ ಅತ್ತೆ ಮಾವನಿಂದಲೂ ಕೂಡ ಕಿರುಕುಳ, ಲಕ್ಷ ಲಕ್ಷ ಹಣ ಚಿನ್ನ ಪಡೆದು ವಂಚನೆ ಆರೋಪ. ಮಾಜಿ ಕಾರ್ಪೊರೇಟರ್ ಇಂದ್ರಕುಮಾರ್ ಪತ್ನಿ ನಳಿನಿ ಪುತ್ರ ಯಶಸ್ವಿ ವಿರುದ್ಧ ತುಮಕೂರಲ್ಲಿ ಪ್ರಕರಣ ದಾಖಲಾಗಿದೆ. ದೂರು ನೀಡಲು ಹೋದ್ರೆ ಖಾಸಗಿ ವಿಡಿಯೋ ವೈರಲ್ ಮಾಡೋ ಬೆದರಿಕೆ ಕೊಡ್ತಾರಂತೆ. ತುಮಕೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೂವರು ನಾಪತ್ತೆ, ಶೋಧ ಆರಂಭ ಮಾಡಿರೋ ಪೊಲೀಸರು. ತುಮಕೂರಿನ ಮಾಜಿ ಕಾರ್ಪೊರೇಟರ್ ಅಂತೆ ಇಂದ್ರಕುಮಾರ್. ಮಾಜಿ ಕಾರ್ಪೊರೇಟರ್ ದಂಪತಿ ಪುತ್ರನ ವಿರುದ್ಧ ಎಫ್ಐಆರ್. ಸಂತ್ರಸ್ತ ಮಹಿಳೆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಪ್ರೀತಿ ಮಾಡ್ಕೊಂಡು ಮದುವೆಯಾಗಿದ್ರು ದಂಪತಿಗಳು. ಬರಬರುತ್ತಾ ಡೌರಿ ಹರಾಸ್ಮೆಂಟ್ ನಡೆದಿದೆ. ವರದಕ್ಷಿಣೆ ಕಿರುಕುಳ. ಅಂದ್ರೆ ಹೆಣ್ಣಿನ ಮನೆಯವರೆಲ್ಲ ದುಡ್ಡು ಬೆಳೆಯೋ ಮರಗಿಡಗಳನ್ನು ಬೆಳೆಸಿರ್ತಾರ. ಮಾಜಿ ಕಾರ್ಪೊರೇಟರ್ ಅಂತ ಈತ ಅದನ್ನ ವಾರ್ಡ್ನ ಇನ್ ಯಾವ ತರ ನೋಡ್ಕೊಂಡಿರ್ತಾನೋ. ಹಣ ಕೊಡು, ದುಡ್ಡು ತಗೊಂಡು ಬಾ, ಚಿನ್ನ ತಗೊಂಡು ಬಾ. ಏನು ಯಂತ್ರ ಹಣ ಅನ್ಕೊಂಡಿದ್ದೀರೇನು? ಹೆಣ್ಮಕ್ಳನ್ನ ಗುಲಾಮರ. ಅತ್ತೆ ಮಾವನ ಆಸೆ ತೀರಿಸೋದಕ್ಕಲ್ಲ ಹೆಣ್ಣು ಮದುವೆಯಾಗಿ ಮನೆಗೆ ಬರೋದು. ಅತ್ತೆ ಮಾವನ ಚಾಕರಿ ಮಾಡೋದಕ್ಕಲ್ಲ. ಮಕ್ಕಳಿಗೆ ಮದುವೆ ಮಾಡಿಸಿ ಹೆಂಡತಿನ ಸೊಸೆನ ಮನೆಗೆ ಕರೆಸ್ಕೊಳ್ಳೋದು ನಿಮ್ಮ ಚಾಕರಿ ಮಾಡೋದಕ್ಕಲ್ಲ. ನಿಮ್ಮ ಸ್ವಾರ್ಥ ತೆವಲನ್ನು ಈಡೇರಿಸೋದಕ್ಕಲ್ಲ ಸೊಸೆ ನೀವು ಕರೆಸ್ಕೊಳ್ಳೋದು. ವರದಕ್ಷಿಣೆಯ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡಬಾರದು, ಅಕ್ಷಮ್ಯ ಅಪರಾಧ. ಮೀಸೆ ಇರೋ ಮಾತ್ರಕ್ಕೆ ಗಂಡಸಾಗೋದಿಲ್ಲ. ಹೆಂಡತಿ ದೃಷ್ಟಿಯಲ್ಲಿ ಗಂಡ ಅನ್ನಿಸ್ಕೋಬೇಕು. ನೀನು ಮದುವೆ ಆಗ್ತೀಯ, ನಿನ್ನ ಮಗುವಿಗೆ ಜನ್ಮ ಕೊಡುತ್ತೆ ಆ ಹೆಣ್ಣಿನ ಗರ್ಭಚೀಲ. ಅದರ ಋಣನ ನೀನು ತೀರಿಸೋದಕ್ಕೆ ಸಾಧ್ಯನಾ ನಿನಗೆ? 9 ತಿಂಗಳು ಗರ್ಭದಲ್ಲಿ ಇಟ್ಟುಕೊಂಡು ಕೇವಲ ಒಂದು ಸ್ಪೂನು ನೀರು ಮಾತ್ರ ಇರಬಹುದಾದ ಗರ್ಭದಲ್ಲಿ 9 ತಿಂಗಳಾಗುವಾಗ ಒಂದು ಕೊಡಪಾನ ನೀರು ಇಡಿಸುವಷ್ಟು ದೊಡ್ಡದಾಗುತ್ತೆ ಆ ಗರ್ಭ. ಆ ವೇದನೆಯನ್ನು ಸಹಿಸಿಕೊಂಡು ಜನ್ಮ ಕೊಡೋ ಹೆಣ್ಣು ಮಕ್ಕಳಿಗೆ ವರದಕ್ಷಿಣೆ ಕಿರುಕುಳ ಕೊಡ್ತೀರಾ? ನಿಮಗೆಲ್ಲ ಮೀಸೆ, ನಿಮಗೆಲ್ಲ ದಾಡಿ, ಗಂಡಸರು ನೀವು ಹೆಸರಿಗೆ. ಆಧಾರ್ ಕಾರ್ಡ್ನಲ್ಲಿ ಮಾತ್ರ ಜೆಂಡರ್ ಮೇಲು, ಆದರೆ ನೀವು ಮನೆಯಲ್ಲಿ ವರ್ತಿಸೋ ರೀತಿ ಷಂಡತನ ಅಲ್ವೇ ಇದು? ಒಳ್ಳೆ ಮರದಲ್ಲಿ ಒಳ್ಳೆ ಕಾಯಿ ಹುಟ್ಟುತ್ತಂತೆ, ಹಂಗೆ ಸಂಸ್ಕಾರ ಬೇಕು. ತಂದೆ ಕಾರ್ಪೊರೇಟರ್ ಅಂತೆ, ಒಂದು ವಾರ್ಡನ್ನು ಪ್ರತಿನಿಧಿಸುವಂತಹ ವ್ಯಕ್ತಿ. ಈಗ ಅಧಿಕಾರ ಕಳ್ಕೊಂಡು ಏನು ಇರ್ಲಿಕ್ಕಿಲ್ಲ ಕೈಯಲ್ಲಿ, ಹಾಗಾಗಿ ಮನೆಗೂ ಬಂದಿರೋ ಸೊಸೆ ಅಲ್ರಯ್ಯ. ನಿಮ್ಮ ಮಕ್ಕಳು ಸಂಸಾರ ನೆಟ್ಟಿಗಿರ್ಲಿ ಅಂತೇಳಿ ತಂದೆ ತಾಯಿ ಬಯಸ್ತಾರೆ. ನೀವೋ ಆ ಪ್ರೀತಿಸಿದ 2 ಹೃದಯಕ್ಕೆ ಬೆಂಕಿ ಇಟ್ರಲ್ರಯ್ಯ. ಸೊ ಈ ಪ್ರಕರಣ ದಾಖಲಾಗಿದೆ. ಮಾಜಿ ಕಾರ್ಪೊರೇಟರ್ ಇಂದ್ರಕುಮಾರ್ ಪತ್ನಿ ನಳಿನಿ ಪುತ್ರ ಯಶಸ್ವಿಯ ವಿರುದ್ಧ ತುಮಕೂರಿನಲ್ಲಿ ಕೇಸು ದಾಖಲಾಗಿದೆ. ದೂರು ನೀಡಲು ಹೋದ್ರೆ ಖಾಸಗಿ ವಿಡಿಯೋ ವೈರಲ್ ಮಾಡೋ ಬೆದರಿಕೆ. ನಾಚಿಕೆಯಾಗಬೇಕು ನಿಮ್ಮ ಕುಟುಂಬಕ್ಕೆ. ಒಂದು ಹೆಣ್ಣು ಮಗಳ ಪ್ರೈವೇಟ್ ವಿಡಿಯೋವನ್ನ ವೈರಲ್ ಮಾಡ್ತೀವಿ ಅಂತೇಳಿ ಬೆದರಿಸ್ತೀರಲ್ಲ, ನಾಚಿಕೆ ಆಗೋದಿಲ್ವೇನಯ್ಯ? ಕಾರ್ಪೊರೇಟ್ರು ನೀನೆಲ್ಲ. ನಿನಗೊಂದು ಹೆಂಡ್ರು, ನಿನಗೊಂದು ಮಗ, 3 ಒಂದೇ ತರ ಅಂತೆ. ಇದು 3 ಒಂದೇ ತರ ಅಂತೆ. ಆ ಹೆಣ್ಣು ಮಗಳು ದೂರು ಕೊಟ್ಟಿದ್ದಾಳೆ. 3 ನನಗೆ ಕಿರುಕುಳವನ್ನ ಕೊಡ್ತಾ ಇದ್ರು. ನಿನ್ನ ಕುತ್ತಿಗೆ ಯಾಕೆ ಖಾಲಿ ಇದೆ, ಹಾಕಳಕ್ಕೆ ಸರ ಇಲ್ವೇನು ಅಂತ ಮೂದಲಿಸ್ತಿದ್ರಂತೆ. ನಿನ್ನ ಕಿವಿಗಳು ಯಾಕೆ ಜೋತು ಬಿದ್ದವೆ, ಹಾಕೋ ಬಂಗಾರದ ಓಲೆನ. ನಿಮ್ಮ ಅಪ್ಪನ ಮನೆ ತರದ. ಆ ಹೆಣ್ಣಿನ ತಂದೆ ಕಷ್ಟಪಟ್ಟು ಬೆವರನ್ನ ರಕ್ತ ಮಾಡಿ
ಕೂಡಿಟ್ಟು ಮದುವೆ ಮಾಡ್ಕೋಬೇಕಾದ್ರೆ ಮಂಟಪಕ್ಕೆ ಇಷ್ಟು ಖರ್ಚು, ಊಟಕ್ಕಿಷ್ಟು ಖರ್ಚು ಅಂತೇಳಿ ಎಲ್ಲೆಲ್ಲಿ ಸಾಲ ಮಾಡ್ಕೊಂಡು ಮಾಡಾಯ್ತೋ ಮದುವೆ. ತುಮಕೂರಿನಲ್ಲಿ ಪ್ರಕರಣ ದಾಖಲಾಗಿದೆ. 3 ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವರನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಕೂಡ 2 ತಂಡಗಳನ್ನು ರಚನೆ ಮಾಡಿ ಹುಡುಕಾಟ ಪ್ರಾರಂಭ ಮಾಡಿದ್ದಾರೆ. ಒಬ್ಬ ಹೆಣ್ಣುಮಗಳಿಗೆ ನೀವು ಹೀಗೆ ಟಾರ್ಚರ್ ಕೊಡೋದು ಸರಿನಾ ಅಂತೇಳಿ ಜನ ಕ್ಯಾಕ್ರಿಸಿ ಮುಖ ಕುಗಿತಿದ್ದಾರೆ. ಮುಂದಿನ ಚುನಾವಣೆ ನಿಮ್ಮನ್ನು ಕಾರ್ಪೊರೇಟರ್ ಮಾಡ್ತಾರಾ ಜನ? ಸಂದೇಹ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲಿನ ಆರೋಪ ನಿಜಾನ? ಒಂದೊಮ್ಮೆ ಸುಳ್ಳಾಗಿದ್ರೆ ನೀವು ಪರಾರಿಯಾಗುವ ಅಗತ್ಯ ಏನಿತ್ತು ಅಂತೇಳಿ ಜನ ಕೇಳ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.